ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ರೂ ಬಾಡಿ ಮೇಂಟೈನ್ ಮಾಡ್ತಾ ಇದ್ದಾರಂತೆ. ಜೈಲಲ್ಲಿದ್ರು ಕೂಡ ಬಾಡಿ ಮೇಂಟೆನೆನ್ಸ್ ಬಿಡದ ದಾಸ ಅನ್ನ ಬಿಟ್ಟು ಚಪಾತಿ ಮುದ್ದೆ ಊಟಕ್ಕೆ ಮೊರೆ ಹೋಗಿದ್ದಾರಂತೆ. ಅದರ ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ ಕೂಡ ದರ್ಶನ್ ತಗೊಳ್ತಾ ಇದ್ದಾರಂತೆ. ಮಾನಸಿಕವಾಗಿ ಕುಗ್ಗಿದ್ರು ಬಾಡಿ ಮೇಂಟೆನೆನ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಬಳ್ಳಾರಿ ಜೈಲಲ್ಲೂ ಕೂಡ ದರ್ಶನ್ಗೆ ಡೆವಿಲ್ ಸಿನಿಮಾದೇ ಚಿಂತೆ ಇದೆ. ಜಿಮ್ ಮಾಡದೇ ಇದ್ದರೆ ಬಾಡಿ ಶೇಪ್ ಹಾಳಾಗುವ ಆತಂಕ ಕೂಡ ಇದೆ. ಹೀಗಾಗಿ ದೇಹದ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ನಟ ದರ್ಶನ್. ಅದರ ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ಸಂದರ್ಭದಲ್ಲಿ ಏನಾದರೂ ಒಂದು ವರ್ಕೌಟ್ ಮಾಡಬೇಕಾಗುತ್ತೆ. ಆಗ ನಮ್ಮ ಮನಸ್ಸನ್ನು ಕೂಡ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ತುಂಬಾ ಚೆನ್ನಾಗಿ ಅರ್ತಿದ್ದಾರೆ ದರ್ಶನ್. ಸೊ ಆ ಕೆಲಸ ಜೈಲಲ್ಲಿ ಮಾಡ್ತಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ಬಳ್ಳಾರಿ ಜೈಲಿನ ಮುಂಭಾಗದಿಂದ ನಮ್ಮ ಕರೆಸ್ಪಾಂಡೆಂಟ್ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಹೇಗಿದೆ ದರ್ಶನ್ ದಿನಚರಿ ಜೈಲಲ್ಲಿ? ಸಭಾ ಮುಖ್ಯವಾಗಿ ಕೊಲೆ ಆರೋಪಿ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇವತ್ತಿಗೆ 10 ದಿನ ಕಳೆದಿರುವಂಥದ್ದು, ಅಂದರೆ 11ನೇ ದಿನ ಆರಂಭ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ದರ್ಶನ್ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇರುವಂಥದ್ದು. ಅಂದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಅವರು ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳ ಮೊರೆ ಹೋಗಿರುವಂಥದ್ದು. ಜೊತೆಗೆ ಅನ್ನವನ್ನು ಸಂಪೂರ್ಣವಾಗಿ ಈಗ ತ್ಯಜಿಸಿರುವಂಥದ್ದು. ಕಾರಣ ಇಷ್ಟೇ, ಅವರ ದೇಹದ ಮೇಲೆ ಯಾವುದೇ ತೆರನಾದಂಥ ಪರಿಣಾಮ ಬೀರಬಾರ್ದು. ಜೊತೆಗೆ ಜಿಮ್ ಬಾಡಿ ಹಾಗೆ ಮೇಂಟೈನ್ ಆಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೆಚ್ಚು ಏನು ಜಿಮ್ ಬಾಡಿ ಉಳಿಸಿಕೊಳ್ಳೋದಕ್ಕೆ ಈಗಾಗಲೇ ದರ್ಶನ್ ಕೂಡ ಜೈಲಿನಲ್ಲಿ ಹರಸಾಹಸ ಮಾಡ್ತಿರುವಂಥದ್ದು. ಒಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ಯಾವುದೇ ತೆರನಾದಂಥ ಜಿಮ್ ಫೆಸಿಲಿಟಿ ಇಲ್ಲ. ಹಾಗಾಗಿ ಇರುವಂಥ ಏನು ಜಿಮ್ ಬಾಡಿ ಇರುವಂಥ ಬಾಡಿಯನ್ನೇ ಹಾಗೆ ಉಳಿಸ್ಕೊಂಡು ಹೋಗ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಒತ್ತನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳ ಜೊತೆಗೆ ರಾಗಿ ಮುದ್ದೆ ಮತ್ತು ಚಪಾತಿಯನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ಅವರ ಹೆಂಡತಿ ಕೂಡ ಸಾಕಷ್ಟು ಡ್ರೈ ಫ್ರೂಟ್ಸನ್ನು ತಂದು ಕೊಟ್ಟಿರುವಂಥದ್ದು. ಅವನು ಕೂಡ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ದರ್ಶನ್ ಮಾಡ್ತಿರುವಂಥದ್ದು. ಇನ್ನೊಂದು ಭಾಗವಾಗಿ ಅಲ್ಲಿ ದರ್ಶನ್ ಅವರ ಇರ್ತಕ್ಕಂಥ ಸೆಲ್ನಲ್ಲಿ ಏನು ಅವರೇ ಒಂದು ಏನು ಸ್ವಯಂ ಪ್ರೇರಿತ ವ್ಯಾಯಾಮಗಳಿರ್ತಾವಲ್ಲ ಅವುಗಳ ಮೊರೆವನ್ನು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಏನು 5-6 ದಿವಸಗಳ ಜಿಮ್ಮನ್ನು ಬಿಟ್ಟರೆ ಅದು ಹಂತ ಹಂತವಾಗಿ ಬಾಡಿ ಚರ್ಮ ಅಂದರೆ ದೇಹದ ಚರ್ಮ ಕೂಡ ಜೋತ್ ಬೀಳುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಬಾಡಿ ಮೇಂಟೆನ್ಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತನ್ನು ನೀಡ್ತಕ್ಕಂಥ ದರ್ಶನ್ ಅವರಿಗೆ ಈಗ ಡೆವಿಲ್ ಚಿತ್ರೀಕರಣದ ಸಂದರ್ಭ ಸಾಕಷ್ಟು ಏನು ಟೆನ್ಷನ್ ತಂದಿರುವಂಥದ್ದು. ಒಂದು ಕಡೆ ಈಗಾಗಲೇ 70% ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿದಿರುವಂಥದ್ದು. ಇನ್ನೂ 30% ಬಾಕಿ ಇದೆ. ಹಾಗಾಗಿ ದರ್ಶನ್ ಕೂಡ ತಮ್ಮ ಬಾಡಿಯನ್ನು ಶತಾಯುತೆ ಗಟ್ಟಿಮುಟ್ಟಾಗಿ ಉಳಿಸ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಸ್ವಯಂ ಅಂದರೆ ವ್ಯಾಯಾಮಗಳ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಹಾಗಾಗಿ ಬೆಳಗಿನ ಜಾವ 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಅಲ್ಲೇ ಅಂದರೆ ಅವರು ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈಗ ದರ್ಶನ್ ವ್ಯಾಯಾಮ ಮಾಡುವ ಮೂಲಕ ತಮ್ಮ ದೇಹದ ದಾಢ್ಯವನ್ನು ಗಟ್ಟಿಯಾಗಿ ಉಳಿಸೋಳಕ್ಕೆ ಈಗ ಪ್ರಯತ್ನ ಮಾಡ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.